ವಿರೋಧ ಪಕ್ಷದ ನಾಯಕರಿಗೆ ಅಡ್ಡಿ ಮಾಡ್ಬೇಕಂತ ಇಲ್ಲ. ಬಟ್ ಏನಾಗ್ತಾ ಇದೆ ಅವ್ರು ಮಾತಾಡೋದಾಗ ಕಾಲಮ್ 11 ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಆಗುತ್ತೆ ಅಂತ. ದಟ್ ಇಸ್ ರಾಂಗ್. ಕಾಲಮ್ 11 ನಲ್ಲಿ ಬಂದ ತಕ್ಷಣ ಇಟ್ ಇಸ್ ನಾಟ್ ಓನರ್ಶಿಪ್. ನಂಬರ್ 1. ಸಚಿವರೇ ಅಲ್ಲಲ್ಲ, ಅವರ ಅಭಿಪ್ರಾಯ ಈಗ 68 ಒಂದ್ ಸೆಕೆಂಡ್ ನೀವು ಮಂತ್ರಿಗಳಿದ್ದೀರಿ, ಅವರು 68 ಅಲ್ಲಿ ಕೇಳ್ಕೊಂಡಿರ ಅವ್ರ ಅಭಿಪ್ರಾಯನ ಅವರು ನೀವು ಅದಕ್ಕೆ ಕೌಂಟರ್ ಮಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ, ಮಾಡಿ. ಯಾಕಂದ್ರೆ ದ ನ್ಯಾರೇಟಿವ್ ಇಸ್ ಬೀಯಿಂಗ್ ಸೆಟ್ ಇನ್ ರಾಂಗ್ ಇದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಟ್ರಿಬ್ಯುನಲ್ ಅಲ್ಲಿ ಹೋದ ತಕ್ಷಣ ಅದು ಫೈನಲ್ ಅಲ್ಲ. ಅಫ್ ಕೋರ್ಸ್ ಈಗ ಅವರಿಗೆ ನಿಮ್ ನಾಲೆಡ್ಜ್ ಅವರಿಗಿದೆ, ಅವ್ರ ನಾಲೆಡ್ಜ್ ನಿಮಗಿದೆ ಅಂತ ಟ್ರಿಬ್ಯುನಲ್ ಅಲ್ಲಿ ಬಂದ್ಬಿಟ್ರೆ ಫೈನಲ್ ಅಂತ. isn't that misinformation, sir? Can a leader of opposition give misinformation on the floor of the house? ಈಗ ಟ್ರಿಬ್ಯುನಲ್ ನಲ್ಲಿ ಹೋದ ತಕ್ಷಣ ಟ್ರಿಬ್ಯುನಲ್ ಫೈನಲ್ ಅಂದ್ಬಿಟ್ರೆ ಫೈನಲ್ ವಕ್ಫ್ ಕೇಳಿದ್ರೆ ಇದು ನಂದ ಅಂದ ತಕ್ಷಣ ಫೈನಲ್ ಎಷ್ಟಿದೆ ಸರ್? ಹೈಕೋರ್ಟ್ ನಲ್ಲಿ ಪ್ರಕರಣಗಳಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳಿದೆ, DC ಕೋರ್ಟ್ ನಲ್ಲಿ ಎಷ್ಟೊಂದು ಹೋಗಿ ಬಿದ್ದಿವೆ. ದಿಸ್ ಇಸ್ ಕಂಪ್ಲೀಟ್ಲಿ ಇದು ಹೇಗಂದ್ರೆ ಒಂದೇ ದಿಕ್ಕಿನಲ್ಲಿ ಇದು ಅವ್ರ ಅಜೆಂಡಾ ಸೆಟ್ ಮಾಡ್ದಂಗೆ ಆಗ್ತಾ ಇದೆ. ಕಾಲಮ್ 11 ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಅಂದ್ರೆ ಇಸ್ ದಟ್ ಅ ಫ್ಯಾಕ್ಟ್ ಸರ್? ಕಾಲಮ್ 9 ನಲ್ಲಿ ಬಂದ್ರೆ ಇಟ್ಸ್ ಅ ಫ್ಯಾಕ್ಟ್. ಮೈ ಓನ್ಲಿ ರಿಕ್ವೆಸ್ಟ್ ಟು ಆನರಬಲ್ ಲೀಡರ್ ಆಫ್ ಅಪೋಸಿಷನ್ ಇಸ್ ಫ್ಯಾಕ್ಟ್ಸ್ ಇಡಿ, ಅಂಕಿಅಂಶಗಳು ಇಡಿ. ತಪ್ಪು ಅಭಿಪ್ರಾಯ ಅಲ್ಲ ಸರ್. ಅಭಿಪ್ರಾಯ ಹೇಳ್ತಾ ಇರೋದು ಸರ್, ಮಾತಾಡಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ. ಅಭಿಪ್ರಾಯ ಹೇಳ್ಬೇಕಾದಾಗ ಇಟ್ ಶುಡ್ ಬಿ ಕರೆಕ್ಟ್ ಆಲ್ಸೋ ಅಲ್ವಾ? ಅಲ್ಲ, ತಪ್ಪ ಅಭಿಪ್ರಾಯಗಳು ಹೇಳ್ಕೊಂಡು ಅದಕ್ಕಿದೆ ಸರಿ ಸದನ. ಸಭಾಪತಿಗಳೇ, ನಮ್ ತಪ್ಪ ನಮ್ಮ ತಪ್ಪ ಇದ್ರೆ ಎತ್ತಿಡಿಲಿ, ಇವರು ಉತ್ತರ ಕೊಡ್ಲಿಕ್ಕೆ ಟ್ರಿಬ್ಯುನಲ್ ಅಂತಿಮ ಮಿಸ್ಇನ್ಫಾರ್ಮೇಶನ್ ಸರ್. ತಪ್ಪ ಮಾಹಿತಿನ ಇಲ್ಲ ನೀವೇ ಹೇಳ್ಬಿಡಿ. ಬಂದ್ರೆ ಓನರ್ಶಿಪ್ ತಪ್ಪ ಮಾಹಿತಿನ ಇಲ್ಲ ಹೇಳ್ಬಿಡಿ. ಒಂದ್ ಸೆಕೆಂಡ್ ಲೀಡರ್ ಆಫ್ ಅಪೋಸಿಷನ್ ಹೇಳ್ತಾ ಇರೋದು ಟ್ರಿಬ್ಯುನಲ್ not giving any mission. It is his perception that tribunal is just working like that. Give wrong perception. ನಾನು ಕಾನೂನು